ಅದಕ್ಕೆ ನಾವು ಒಂದು ತಿಳ್ಕೋಬೇಕು. ಇವತ್ತು ಕುರುಕುಂದಿ ಗ್ರಾಮ ಅಂತಂದ್ರೆ ನೀವು ಕೂಡ ಎಲ್ಲ ದೇವತೆಗಳ ಮೇಲೆ ಭಾಳ ಭಕ್ತಿ ಉಳ್ಳವರು, ಗುರುಭಕ್ತಿ ಸಂಪನ್ನರು. ಮತ್ತು ಬಸವಣ್ಣನ ಕಟ್ಟಿ ಮಾಡಿರಿ, ಭಾಳ ಭವ್ಯವಾದಂಥ ರೀತಿಯಿಂದ ಗುಡಿ ಕಟ್ಟಿರಿ, ದೇವಿ ಗುಡಿ ಬಹಳ ಭವ್ಯವಾಗಿ ಕಟ್ಟಿರಿ, ಮತ್ತೆಲ್ಲ ದೇವಸ್ಥಾನಗಳು ಅಭಿವೃದ್ಧಿ ಮಾಡಿರಿ. ಮಾಡಿರಿ, ಇನ್ನೂ ಕೂಡ ಏನರ ಸಂಕಲ್ಪ ಇದ್ರೆ ಅವೆಲ್ಲ ಮುಗಿಸ್ರಿ. ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ. ಅಕ್ಕಮಹಾದೇವಿ ಮೂರ್ತಿನೂ ಬಂದು ಕುಂತಂಗಾಗೈತಿ, ಗುಡಿ ಕಟ್ತೀವಿ ಅಂದಿದ್ರು. ಎಷ್ಟರಾಗಲಿ ಸಣ್ಣದಾಗಲಿ ದೊಡ್ಡದಾಗಲಿ ಅದನ್ನು ಗುಡಿ ಕಟ್ಟ್ರಿ, ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಯಾವ ದೇವಿ ಜಾತ್ರೆ ಎಲ್ಲ ಶರಣರಂದ್ರೆ ದೇವಿ ಸ್ವರೂಪನ ಅವರು. ದೇವಿ ಪುರಾಣ ಅಂದ್ರೆ ಮತ್ತೆ ಬದಲಿಲ್ಲ ಅಂತ ತಿಳ್ಕೊಡ್ರಿ. ದೇವಿ ಏನು ಮಾಡ್ತಾಳೆ, ಆಕೆ ಅವತಾರ ಮಾಡಿ ಎಲ್ಲರಲ್ಲಿ ದೇವಿ ಅಂಶ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ನೀವು ಈ ಸಲ 30 ವರ್ಷದ ನಂತರ ಭಾಳ ಅದ್ಭುತವಾಗಿ ಇಟ್ಕೊಂಡಿರಿ. ಎಲ್ಲ ಸಮಾಜದವರು ಕೂಡ ಈ ಸಲ ದೇವಿ ತೃಪ್ತಿ ಮಾಡಬೇಕು, ದೇವಿ ಜಾತ್ರೆ ಮಾಡಬೇಕು, ದೇವಿ ಶಾಂತಿ ಮಾಡಬೇಕು, ದೇವಿ ನಾವು ವರ ಪಡ್ಕೋಬೇಕಂತ ತಿಳ್ಕೊಂಡು ನೀವೆಲ್ಲ ಭಾಳ ಭಕ್ತಿಯಿಂದ ದುಡಿಯೋಕೆ ಹತ್ತೀರಿ. ಭಾಳ ಸಂತೋಷ. ಎಲ್ಲ ಜನರು ಕಟ್ಪಟ್ಟು ಮಾಡ್ತಾರೆ. ನಮ್ಮ ಹುಡುಗರು ಕೂಡ ಎಲ್ಲರೂ ಕೂಡ ಸ್ವಾಮಿಯರು ಅವರು ಕೂಡ ಭಾಳ ಭಕ್ತಿಯಿಂದ ಕೆಲಸ ಮಾಡ್ಕೊತ ಬರ್ತಾರೆ. ಹಿರಿಯರ ಮಾರ್ಗದರ್ಶನದೊಳಗೆ ಹಿರಿಯರ ಊರಿನ ಗೌಡ್ರು, ಎಲ್ಲ ರೈತರು, ಎಲ್ಲ ಭಕ್ತರ ಮಾರ್ಗದರ್ಶನದೊಳಗೆ ಮತ್ತು ಗುರುಗಳನ್ನು ಮುಂದಿಟ್ಕೊಂಡು ನೀವೆಲ್ಲ ಸೇವಾ ಮಾಡ್ತಕ್ಕಂಥದ್ದು ಭಾಳ ಸ್ತುತಿ ಅಂತ ಹೇಳ್ತಾ, ದೇವಿ ಲೀಲಾ ಬಹಳ ದೊಡ್ಡವು ಅದಾವ. ಅದಕ್ಕೆ ದ್ಯಾವಮ್ಮ ಅಂದ್ರೆ ಬೇರೆ ಅಲ್ಲ, ಮಹಾಲಕ್ಷ್ಮಿ ಅಂದ್ರೆ ಬೇರೆ ಅಲ್ಲ, ಮಹಾಸರಸ್ವತಿ ಅಂದ್ರೆ ಬೇರೆ ಅಲ್ಲ, ಮಹಾಕಾಳಿ ಅಂದ್ರೆ ಬೇರೆ ಅಲ್ಲ. ಅದಕ್ಕೆ ಎಲ್ಲರೂ ದೇವಿಗೆ ಭಕ್ತಿಯಿಂದ ನಡ್ಕೊತೀರಿ, ನಡ್ಕೊಳ್ರಿ, ಸೇವಾ ಮಾಡಿರಿ. ಮತ್ತು ಈ ಸಂದರ್ಭದಲ್ಲಿ ಅನ್ನದಾನ ಮಾಡೋದೈತಲ್ಲ, ಅದು ಭಾಳ ದೊಡ್ಡದು. ಯಾಕಂದ್ರೆ ತುತ್ತು ಪ್ರಸಾದ ಕೊಟ್ರೆ ಅಂದ್ರೆ ಕೈಲಾಸ ವಾತಿ ಬಿತ್ತು ಅಂತ ಹೇಳ್ತಾನೆ. ಮತ್ತು ಶರಣರ ಸೇವಾ ಮಾಡೋದು, ಗುರು ಸೇವಾ ಮಾಡ್ತಕ್ಕಂಥ ಭಾಗ್ಯ ಸಿಗೋದು ಅದು ಕೂಡ ಬಹಳ ದೊಡ್ಡದು. ತತ್ವಬಲ ಶಿವಯೋಗಿಗೆ ತುತ್ತು ಪ್ರಸಾದ ಕೊಟ್ಟರೆ ಕೈಲಾಸ ಒತ್ತಿ ಬಿತ್ತಂತ. ಅದಕ್ಕೆ ನೀನೊಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗಂತಾನೆ. ಯಾವನ ಮನೆಗೆ ಗುರುವಿನ ಪಾದ ಬೀಳ್ತದೆ, ಯಾರ ಮನೆಗೆ ಗುರುವಿನ ಶಿವಪೂಜೆ ಗಂಟೆ ಬಾರಿಸ್ತಾನೆ, ಯಾರ ಮನೆಗೆ ಪಾದೋದಕ್ಕೆ ಪ್ರಸಾದ ಆಗ್ತಾವ, ಯಾರ ಮನೆಗೆ ಗುರುವಿನ ಪಾದ ಪೂಜೆ ಆಗ್ತದೆ, ಅಲ್ಲಿ ಸಾಕ್ಷಾತ್ ದೇವಿ ಬರ್ತಾಳೆ, ಮಲ್ಲಿಕಾರ್ಜುನ ಬರ್ತಾನೆ. ಅವರ ಸೇವೆ ಅಂತಕ್ಕಂಥದ್ದು ನಿರಂತರವಾಗಿ ಮುಟ್ತದೆ. ಆ ಮನೆಯಾಗಿರ್ತಕ್ಕಂಥ ಸರ್ವ ವಿಘ್ನಗಳು ಕೂಡ ದೂರ ಆಗ್ತವಂತ ಹೇಳ್ತಾ, ದೇವಿ ಮಹಿಮಾ ಒಂದೇ ಒಂದು ಘಟನಾ ಹೇಳಿ ಮುಗಿಸ್ಬಿಡ್ತೇನೆ. ಯಾಕಂದ್ರೆ ಈಗಾಗಲೇ ಎಷ್ಟೋ ಮಂದಿ ನಿದ್ದೆ ಮಾಡಕ್ಕೆ ಹತ್ತೀರಿ ಹಿಂದವ್ರು ಮತ್ತೇನು ಇನ್ನು ಅಂಥ ಪರಿ ಯಾರು ನಿದ್ದೆ ಇನ್ನು ಯಾತ್ರದಿರ ಒಂದು ಸಲ ಜೈಘೋಷ ಮಾಡಿರಿ. ನಮ್ಗೆ ಯಾತ್ರದ ಅಂದ್ರೆ ಹೆಂಗೆ ತಿಳಿಬೇಕು? ಮುದುಕ್ ಮನುಷ್ಯ ನಾನು, ಕಣ್ಣು ಸತ್ಯ ಇಲ್ಲ, ಚಾಳಿಸೂ ಹಾಕ್ಕೊಳೋದಿಲ್ಲ ನಾನು, ಹಂಗಾಗಿನ್ನು ನೋಡಿ. ಚಾಳಿಸ್ ಹಾಕ್ಕೊಂಡಂಗಿಲ್ಲ, ಪೆನ್ ಹಿಡಿಯಂಗಿಲ್ಲ, ಪುಸ್ತಕ ತೆಗಿಯಂಗಿಲ್ಲ. ದೇವ್ರು ಏನು ಕೊಡ್ತಾನೆ ಅದನ್ನ ಅಷ್ಟೇ ಹೇಳೋದು. ಅದಕ್ಕೆ ಒಂದು ಸಲ ಜೈಘೋಷ ಮಾಡ್ರಿ. ಮಹಾಲಕ್ಷ್ಮಿ ಮಾತಾ ಹಾಕಿ ಅತ್ತನ್ನವ್ರು ಏನು ಅಂದೇ ಇಲ್ಲ, ಇಲ್ಲೇ ಬರೀ ಜೈ ಕೇಳ್ತಿ. ಯಾವ ತಾಯಿದೇರ ನಾಚಬಾರ್ದು ನೀವು ಅನ್ರಿ. ಮಹಾ ಕಾಳಿ ಮಾತಾ ಹಾಕಿ ಏನಾತಾಗ ಜಳ ಜಳ ಅಂದಿಲ್ಲ ಬಿಡ್ರಿ. ನೀವೆಲ್ಲರೂ ಕಾಣ್ತೀರಿ, ದೂರದಿಂದ ಕಾಣ್ತೀರಿ. ನೋಡ್ರಿ ಎಷ್ಟು ಮಾತಾಡ್ತಿರ್ತೀರಿ ಹಂಗೆ. ಇಬ್ಬರು ಹೆಣ್ಮಕ್ಳು ಸಾಕು, ಜಗಳಕ್ಕೆ ಬಿದ್ದರೆ ಅರ್ಧ ಊರು ಕಲಿಸ್ತಾರೆ. ಏನರ ಮಾತು ಜಗಳ ಬಿತ್ತಂದ್ರೆ ಇಬ್ಬರ ಅಂಥ ಮಾತಲ್ಲ, ಇಲ್ಲಿ ದೇವರ ನಾಮಸ್ಮರಣೆ. ಅದಕ್ಕಂತಾರೆ ಶಿವಯನ್ನು 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 ಪ್ರಾಣಿ, ಶಿವಯನ್ನದಿದ್ದರೆ ನೀ ಮುಕ್ತಿ ಕಾಣಿ. ಹೆಂಡರು ಮಕ್ಕಳು ಹೆರವರು ಪ್ರಾಣಿ, ನೀ ಹೋಗು ಕಾಲಕ್ಕೆ ಕಾಣಿದ್ದು ಗಾಣಿ. ಶಿವಯನ್ನು ಶಿವಯನ್ನು
ಶಿವ ಎನ್ನೋ ಪ್ರಾಣಿ ಇರಲಿ. ಯಾವ ದೇವಿ ಮಹಿಮಾ, ಒಂದು ದೇವಿ ಮಹಿಮಾ ಹೇಳಿ ಮುಗಿಸ್ಬಿಡ್ತಾನೆ ಈಗಾಗಲೇ. ಒಂದು ಸಲ ಏನಾತಂದ್ರೆ ನೋಡ್ರಿ, ಭಕ್ತಿ ಅಂತಕ್ಕಂಥದ್ದು ಭಾಳ ಮುಖ್ಯ. ಒಬ್ಬ ಸಾಮಾನ್ಯ ಮನುಷ್ಯ ಕುರುಬರಾವ ದೇವಿ ಮೇಲೆ ಭಕ್ತಿಯಿಂದ ನಡ್ಕೊಂಡ್ರೆ ಏನಾದ? ಕಾಳಿದಾಸ ಕಾಳಿದಾಸ ಅದ ಅಂತೇಳಿ. ಮಹಾಕವಿ ಕಾಳಿದಾಸ ಅಂತೀವಿ. ಅನೇಕ ಸಂಸ್ಕೃತ ದೊಡ್ಡ ಗ್ರಂಥಗಳನ್ನು ಬರೆದ ನಾವು ಮಹಾಕವಿ ಕಾಳಿದಾಸ. ಅವ ಕಾಳಿದಾಸ ಯಾರಂದ್ರೆ ಕುರುಬರವ ಆತ. ಹಾಲು ಮತ್ತದವ ಕುರಿಕಾಯವ. ಒಂದು ಸಲ ಏನತ್ತಂದ್ರೆ ಆ ದೇಶದ ರಾಜನ ಮಗಳಿದ್ಲು, ಭಾಳ ಪಂಡಿತಿದ್ಲಂತ. ಮಂತ್ರಿ ಮಗ ಇದ್ದ. ಈ ಮಂತ್ರಿ ಏನು ಮಾಡಿದ್ದ, ರಾಜಾಗ ಬರೀ ಒಬ್ಬಾಕೆ ಮಗಳು, ಆಕಿನ ನಾವು ಮಾಡ್ಕೊಂಡು ರಾಜ್ಯ ಆಗ್ಬೇಕಂತ ತಿಳ್ಕೊಂಡು ಮಾಡಿಬಿಟ್ಟಿದ್ದ. ಆಯ್ತಮ್ಮ ಮುಗಿಸ್ತೀವಿ, ನಾನು ತಟ್ಗತ್ತಡಿ. ಸಾಕು ಕೇಳಿಲ್ಲ ಅಂದಿಟ್ಟು. ಮಂತ್ರಿ ಏನು ಮಾಡಿದ್ನಂದ್ರ, ಈ ರಾಜನ ಮಗಳು ಮಾಡ್ಕೊಂಡ್ರ ಮತ್ತು ನಾನು ನನ್ನ ಮಗನ ರಾಜ ಅಕ್ಕನ ಇದೆಲ್ಲ ನಮ್ದಾಗುತ್ತಂತ ವಿಚಾರ ಮಾಡಿ, ಆ ಹುಡುಗನು ಚಲೋ ಇದ್ದ, ಪಂಡಿತಿದ್ನಂತ. ರಾಜನ ಕೇಳಿದ, ಏನ್ರಿ ಮಹಾರಾಜ್ರ, ಮತ್ತು ನಿಮ್ಮ ಮಗಳು ನಮ್ಮ ಮಗ ಕೊಟ್ಬಿಡ್ರಿ. ಅವ ರಾಜ ಮಹಾಶೂರಿದ್ದ. ಅವ ಅಂದ, ಏನಪ್ಪ ಮಂತ್ರಿ, ನರಿ ಎಷ್ಟೇ ಬುದ್ಧಿವಂತ ಆದರೂ ಶಿವ ಆಗಬಲ್ದನು? ನರಿಗೆ ಶಿವಕ್ಕೆ ಮದುವೆ ಮಾಡಕ್ಕೆ ಬರ್ತಾನಂದವ. ನೀ ನಮ್ಮ ಕೈಯಾಗ ಕೆಲಸ ಮಾಡವ, ನಾನು ಈ ದೇಶದ ರಾಜನ ಮಗಳ ಮೇಲೆ ಕೊಂಡಾಕಿ. ಯಾವ ಮಗನೇ, ಎಷ್ಟ ಮಾಡಿದ್ರು ನನ್ನ ಆಳು ಪ್ರಜೆ ನೀನು. ರಾಜನ ಮಗಳು ಮಾಡ್ಕೋಬೇಕಾದ್ರೆ ಮತ್ತೊಬ್ಬ ರಾಜಕುಮಾರನ ಬರ್ಬೇಕಲ್ಲ. ನಮ್ಮ ಸರಿಬಾಜು ಆ ಬಡತನ ಶ್ರೀಮಂತಿಗೆ ಮುಖ್ಯ ಅಲ್ಲ, ನಮ್ಮ ಸರಿಬಾಜು ಇರ್ಬೇಕಲ್ಲವ ರಾಜ್ಯ. ರಾಜನ ಮಗಗೆ ನಾ ಕೊಡೋದು ಅಂದಾಗ ಏನು ಮಾಡಿದ ಇವ? ಯಾರು ರಾಜರು ಬಂದರು ಎಡವಟ್ಟದ್ರ ಸುಳ್ಳು ಹೇಳಾಕಿ ಲಗ್ನ ಆಗದಂಗೆ ಮಾಡಿಬಿಟ್ಟು ಮಗ. ಕಡೆಗೆ ಸಾಕಾತು, ಅವರಪ್ಪ ವಯಸ್ಸಾತು. ರಾಜ ಅಂದಂತ, ನೋಡಪ್ಪ ಯಾವ್ದಾರ ಒಂದು ವಾರ ನೋಡಿ ಬದಲಿ ಯಾರನ್ನಾರು ಹುಡುಕೆಂಬ ಪಂಡಿತನ ಅಂದಾಗ, ಇವ ಹುಡುಕೆಂತ ಅಂದಂತ, ಇವ್ರಿಗೆ ಬುದ್ಧಿ ಕಲಿಸ್ಬೇಕು, ಒಬ್ಬ ದಡ್ಡನ್ನು ಮಾಡಿಕಿಗೆ ಅಂತ ಬುದ್ಧಿ ಕಲಿಸ್ಬೇಕಂತ. ಒಂದು ಬ್ಯಾಸಿಗೆ ದಿನ ಒಂದು ಹೊಲಕ್ಕೆ ಹೋಗಿದ್ದ. ಕುರಿ ಮೇಸ ಹುಡುಗ, ಒಬ್ಬ ವಯಸ್ಸಿನ ಹುಡುಗ, ಭಾಳ ಚಂದಿದ್ದ. 8-10 ಕುರಿ ಅವಕ್ಕೆ ತಪ್ಪಲ ಕಡ್ದು ಹಾಕ್ಬೇಕಲ್ಲ ಕುರಿ ಮೇಸಕ್ಕೆ. ಕುರಿ ಮೇಸವ್ರ ಕೈ ಏನಿರ್ತ, ಕೊಡ್ಲಿರ್ತು, ಒಂದು ಕೊಡ್ಲಿ, ಹೌದಲ್ಲ? ಯಾವಾಗಲೂ ಒಂದು ಕೊಡ್ಲಿ ಇರ್ತೈತಿ. ಕೊಡ್ಲಿ ತೊಗೊಂಡು ಏನಿರ್ತಾವ, ತಪ್ಪಲ ಪಪ್ಪಲ ಬ್ಯಾಸಿಯಾಗಿ ಏನು ಕೆಳಗೆ ಮೇಯಾಕಿರೋನಲ್ಲ, ತಪ್ಪಲ ಕಡ್ದು ಹಾಕಿ ಅವು ಕುರಿ ಮೇಯಿಸ್ಬೇಕಲ್ಲ. ಅವ ಏನು ಮಾಡಿದ, ಒಂದು 20-30 ಕುರಿ ಇದ್ದು, 34 ಕುರಿ ಮ್ಯಾಲೆ ಗಿಡದ ಮೇಲೆ ನಿಂತಾನ. ತಪ್ಪ ಬೇಯಿಸಿತ್ತು. ಆ ತಪ್ಪಲ ಕಡ್ದು ಹಾಕೋದು ಏನು ಮಾಡಿದ್ನಂದ್ರೆ ಅವ ಆ ವಾಲಿನ ಕಡ್ದು ಬಿಟ್ರಂತ. ತುದಿಗೆ ನಿಂತಾನ, ಆ ವಾಲಿನ ಅದು ಬಿದ್ದರೆ ತಾನೇ ಬೀಳ್ತೀನಿ ಅಂಬೋದು ಖಬರಿಲ್ಲ ಅವನು. ಹಿಂದಕ್ಕೆ ನಿಂತು ಕಡಿಬೇಕಂಬೋದಿಲ್ಲ. ತುದಿಗೆ ನಿಂತಾನ, ಅದನ್ನ ಕಡಿಯಕತ್ತಾನ. ನೋಡಿದ ಅವ ಮಂತ್ರಿ ಬಂದು, ಲೇ ತಮ್ಮ ಏನು ಮಾಡ್ತಿ? ಯಪ್ಪ ನಮ್ಮ ಕುರಿಗೆ ತಪ್ಪಲ ಕಡ್ದು ಹಾಕಕತ್ತೀನಿ ರೀ. ನೋಡ್ದ ಅದೇ ಲೇ ಇಲ್ಲರಿ, ನಮ್ಮ ಕುರಿ ತಪ್ಪಲ ಇಷ್ಟ ಮತ್ತೀನಿ ಏನೈತೆ ಕಡಿತೀನಿ ಅಂತ ಅಂದ್ಕೊಳ್ಳೆ. ಅವ ಅಂದ, ದೊಡ್ಡ ಶಿಖಾಮಣಿ ಅದ ನೀವ, ಇವಾಗೇನು ಗುರ್ತಿಲ್ಲ ಈ ಹುಡುಗ, ಇವನಿಗೆ ಲಗ್ನ ಮಾಡಿಬಿಟ್ರ. ನೋಡಕ್ಕೆ ಭಾಳ ಚಂದಿದ್ದಂತ. ಕುರಿ ಹಾಲು ಕುಡ್ದು ಹೊಲ್ದಾಗ ಬೆಳೆದ್ಬಿಟ್ಟಿತ್ತು ಹುಡುಗ. ಕುರಿ ಹಾಲು ಕುಡ್ದು ಬಂದೋಬಸ್ತಿದ್ದ. 18-20 ವರ್ಷ, ಹರೆ ಚಿಗರ್ ಮೀಸಿ, ಭಾಳ ಚಂದಿದ್ದು ಹುಡುಗ. ಇವನು ಕರ್ಕೊಂಡೋಗಿ ಒಂದು ಟ್ರೈನಿಂಗ್ ಕೊಟ್ಟು, ರಾಜನ ಮಗಳು ಇವಾಗ ಮಾಡ್ಬೇಕಲ್ಲ ಅಂತ ಅದು ಕರ್ಕೊಂಡು ಹೋಗಿಬಿಟ್ಟವ್ನು. ಅಲ್ಲಂದ್ರೆ ಎಲ್ಲಿ ಕರ್ಕೊಂಬಂದು ಇವನು ಬಂದೋಬಸ್ತ್ ಮಾಡಿ ಅವ್ರ ಮನೆಯವರಿಗೆ ಇಷ್ಟು ರೂಪಾಯಿ ಕೊಟ್ಟು ಕರ್ಕೊಂಡು ಹೋಗಿಬಿಟ್ಟ. ಕರ್ಕೊಂಡೋಗಿ ಅವ್ನು ಜಳಕ ಮಾಡಿಸಿ ಒಳಗಿಟ್ಟು ಇದು ಮಾಡ್ಕೊಳ್ಳಿ. ಅವ ಅಂದ, ರಾಜ ಪೋಷಾಕ ಹಾಕಿ ಅವ ಅಂದಂತ, ಅಲ್ರಿ ರಾಜನ ಮಗಳು, ರಾಜನ ಇದ್ರ ಕೇಳಿದ್ರೆ ಏನರ ಪ್ರಶ್ನೆ ಕೇಳಿದ್ರೆ ದರ್ಬಾರ್ದಾಗ ನಾ ಏನು ಉತ್ತರ ಕೊಡಲಿ ಅಂದವ. ದರ್ಬಾರ್ ಇರ್ತಲ್ಲ ಮತ್ತೆ ಅಲ್ಲಿ ಕೇಳ್ತಾರೆ. ನೀ ಒಂದ ಮಾತು ಹೇಳ್ಬೇಕಂದ್ರೆ ಅವ್ರು
ಏನು ಹೇಳಲಿಕ್ಕೆ ಕೇಳಲಿಕ್ಕೆ ಇದು ಸಮಯವಲ್ಲ, ಹೇಳಲಿಕ್ಕೆ ಕೇಳಲಿಕ್ಕೆ ಸಮಯವಿಲ್ಲ. ಕಲಾಸಿಟ್ಟೆ ಬೇಕಾದವ್ರು ಕೇಳಿ. ಆತು ದರ್ಬಾರ್ ಬಂತು ಯಾರೇ ಹೇಳಲಿಕ್ಕೆ ಕೇಳಲಿಕ್ಕೆ ಸಮಯ ಇಲ್ಲ ಅಂತ ಅಂದ್ಕೊಳ್ಳೆ. ಆ ರಾಜ ಮುದುಕಾಗಿದ್ದ ನೋಡ್ರಿ ಹುಡುಗ ಭಾಳ ಚಂದ ಅದ ಆಯ್ತಂದ್ರು. ದೊಡ್ಡ ಪಂಡಿತರು ಅದ್ರ ಅವ್ರು ಇಂಥವ್ರು ಕೂಡ ಮಾತಾಡೋರಲ್ಲ ಅವರು. ಇವ್ರಿಗೇನು ತಿಳಿ ಜನರಿಗೆ ತಿಳಿಯೋದಿಲ್ಲ, ಇಲ್ಲಿ ನಮ್ಮಲ್ಲಿದ್ದ ಪಂಡಿತರು ಏನೂ ತಿಳಿಯೋದಿಲ್ಲ ಅಂತ ಹೇಳಿ ಲಗ್ನ ಮಾಡಿಸ್ಬಿಡ್ತೈತಿ. ರಾಜಕುಮಾರಿ ಕೂಡ ಲಗ್ನ ಆತು. ಲಗ್ನ ಆಗಿ ಮಂತ್ರಿ ಅಂದ ಇವತ್ತು ನನ್ನ ಕೆಲಸ ತಾಳಿ ಕಟ್ಟಿ ಅಕ್ಷತೆ ಒಗೆದುಕೊಳ್ಳೆ ಆಗಲಿಕ್ಕೆ ಅಹಂಕಾರ ಭಾಳಿತ್ತು. ನನ್ನ ಅವಮಾನ ಮಾಡಿದ್ರಲ್ಲ, ಈ ಕುರಿಕಾಯ ಕುರ್ಬನ್ ಕೂಡ ಮಾಡೀನಿ, ಏನು ಮಾಡ್ತಾಳೆ ಮಾಡಲಿಕ್ಕೆ ಅಂತಂದು ಆನಂದ ಪಟ್ಟು ಮನೆಗೆ ಹೋಗಿಬಿಟ್ರು. ಮತ್ತೇನೈತಿ ಇವ ಮತ್ತು ಅಂತಃಪುರ ರಾಜನ ಮನೆ ಅರಮನೆಯಾಗ ಅಂತಃಪುರದಾಗ ಕರ್ಕೊಂಡಾದ್ರು. ಆಯ್ತು ಸಂಚನ ಜಳಕ ಮಾಡಿ ರಾಜ ಪೋಷಕ ಹಾಕ್ಕೊಂಡಾನ, ಶಿಸ್ತಾಗ್ಯಾನ. ಗಂಡ ಹೆಂಡತಿ ಕೈ ಹಿಡ್ಕೊಂಡು ಮೊದಲು ದೇವರ ದರ್ಶನಕ್ಕೆ ಬರ್ಬೇಕಂತ ಊರು ಹೊರಗೆ. ಊರ ದೇವತೆ ಉಜ್ಜಯಿನಿ ಪಟ್ಟಣದೊಳಗೆ ಇವತ್ತಿಗೂ ಕೂಡ ಅಲ್ಲಿ ಕಾಳಿಕಾದೇವಿ ಮಂದಿರ, ಕಾಳಿದಾಸನಿಗೆ ವರವ ಕೊಟ್ಟಿರ್ತಕ್ಕಂಥ ಕಾಳಿಕಾದೇವಿಯ ಮಂದಿರ ಇವತ್ತಿಗೂ ಐತಿ. ಮಧ್ಯಪ್ರದೇಶದೊಳಗೆ ಉಜ್ಜಯಿನಿ ಮಹಾಂಕಾಲೇಶ್ವರದೊಳಗೆ ಹೋಗ್ತಿರಲ್ಲ, ಆ ಊರಾಗ ಐತಿ. ತೋರಿಸ್ತಾರೆ, ನೋಡಿರ್ಬೇಕಾರೆ ತೋರಿಸ್ತಾರೆ. ದೊಡ್ಡ ಗುಡಿ ಎಲ್ಲ ಚೆನ್ನಾಗೈತಿ. ದೇವಿ ಗುಡಿಗೆ ಹೋದರು. ಹೋಗಿ ಅಲ್ಲಿ ದೇವಿಗೆ ಇಬ್ಬರು ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿದ ಕೂಡಲೇ ಆಕೆಂದು ಒಂದು ಪ್ರಶ್ನೆ ಕೇಳಿದ್ಲ ಅವಾಗ. ಕಮಲೇ ಕಮಲೋತ್ಪತ್ತಿ ಕಿಮ್ ಅಂತಂದ್ಲಾಕಿ. ಇವಾಗೇನು ಅಂದಿವ. ಇವು ಕಿಮ್ ಅಂದ್ರೂ ಗುರ್ತಿಲ್ಲ, ಕುಮ್ ಅಂದ್ರೂ ಗುರ್ತಿಲ್ಲ. ಸಾಲಿಗೆ ಓದೋ ಸಂಸ್ಕೃತಿಯಲ್ಲಿ ಬರೋದು, ಬರೆಯಕ್ಕೆ ಬರೋದಿಲ್ಲ, ಓದಕ್ಕೆ ಬರೋದಿಲ್ಲ. ಇವಾಗ ಇವ ಕುರಿ ಮೇಯಿಸ್ತಾವ ಅಲ್ಲೆಲ್ಲ ಭಾಳ ಶಾಣಕ್ಕೆ ಹಾಕಿ. ಆ ಹೆಣ್ಮಗಳು ದೊಡ್ಡ ಪಂಡಿತಿದ್ಲು, ತಿಳ್ಕೊಂಬಿಟ್ಲಾಕಿ. ಓಹೋ ಮಂತ್ರಿ ಮೋಸ ಮಾಡಿದ, ಇವ ಮಾತ್ರ ಕುರಿ ಮೇಸಾವ. ಯಾವಾಗ ಟಿರ್ಬೆ ಅಂತಾನಂದ್ರೆ ಬದ್ಲೇರ ಅನ್ನೋದಲ್ಲ, ಎತ್ತು ಇದು ಮಾಡಿದವಲ್ಲ, ಇವ ಕುರಿ ಮೇಯಿಸಿದವ, ಕುರಿ ಕಾಯವನ ಅದಾನ. ಆಯಿತು, ಇಂಥವನ್ನ ಕೂಡ ನಾನು ಸಂಸಾರ ಮಾಡಿದ ಗತಿಯನ್ನು ನಂದೆಲ್ಲ ಮರ್ಯಾದೆ ಹೊತ್ತಂದ. ಅವಾಗ ಆಕೆ ಏನಂದ್ಲಂತ, ಖಡ್ಗ ತಗೊಂಡ್ಲು ದೇವಿಗೆ ತಲೆ ಕೊಟ್ಟು, ಅಮ್ಮ ತಾಯಿ ಜಗದಂಬೆ, ಜಗನ್ಮಾತೆ, ಮಹಾಕಾಳಿ, ನಾ ಇಲ್ಲಿವರೆಗೆ ಭಕ್ತಿಯಿಂದ ನಡ್ಕೊಂಡಿದ್ರೆ ವರ ಕೊಡು, ನನ್ನ ಗಂಡಗೆ ನೀನು ಒಳ್ಳೇದು ಮಾಡು, ಇಲ್ಲ ಅಂದ್ರೆ ಈಗ ನನ್ನ ರುಂಡಾನ ಕಡ್ಕೊಂಬಿಡ್ತೀನಿ ಅಂತ ಖಡ್ಗ ಎತ್ತಿ ಹಿಂಗೆ ಕಡ್ಕೊಂಡಾಗ ಕಡ್ಕೋಬೇಕಂತ ಭಕ್ತಿಯಿಂದ ದೇವಿ ಅಂತ ಖಡ್ಗ ಎತ್ತೀನಿ ನೋಡಿ. ಇನ್ನೇನು ಹಿಂಗೆ ಕಡ್ಕೋಬೇಕಂಬಂದ್ರಾಗ ದೇವಿ ಹಂಗೆ ಹಿಡ್ಕೊಂಬಿಟ್ಲು ಪ್ರತ್ಯಕ್ಷ ಆಗಿ. ಆಕೆ ಖಡ್ಗ ತೊಗೊಂಡು ನೀ ಚಿಂತೆ ಮಾಡಬೇಡ, ನಿನ್ನ ಗಂಡಗನ ಆಶೀರ್ವಾದ ಮಾಡ್ತೀನಿ. ಆವಾಗ ಅವನಿಗೆ ದೇವಿ ಕೃಪಾ ಮಾಡಿದಾಗ ನಾಲ್ಗೆ ತೆರೆ ಅಂದ. ಅಂತ ನಾಲ್ಗೆ ತೆರೆದಾಗ ನಾಲ್ಗೆಯಾಗ ಬೀಜಾಕ್ಷರಗಳನ್ನು ಬರೆದ್ಬಿಟ್ಲಂತ ನೋಡಿ. ಓಂ ಅಂತ ಬರೆದ್ರು, ಕ್ಲೀಂ ಅಂತ ಬರೆದ್ರು, ಹರೈಂ ಅಂತ ಬರೆದ್ರು. ಯಾವ ಮೂಲ ಬೀಜಾಕ್ಷರಗಳನ್ನು, ಬೀಜ ಮಂತ್ರಗಳನ್ನು ಬರೆದು ಮುಟ್ಟಿ ಆಶೀರ್ವಾದ ಮಾಡಿಬಿಟ್ಲು. ಆಯಿತು, ಇನ್ನು ನೀನು ಇದಲ್ಲ, ನೀನೇನಪ್ಪ ಅಂದ್ರೆ ಕಾಳಿಕಾದೇವಿಯ ವರ ಕೊಟ್ಟಿದ್ದರಿಂದ ನೀನು ಕಾಳಿದಾಸ ಅಂತ ದೊಡ್ಡ ಕವಿಯಾಗಿ ಪ್ರಸಿದ್ಧ ಆಗುವ ಅಂದಾಗ ಅವಾಗ ಅವಾಗಿಂದಾಗ ಉತ್ತರ ಕೊಟ್ಟನಂತವ. ಏನಂದ್ರೆ ಮುಖಾರವಿಂದೆ ಕಮಲೇ ಕಮಲೋತ್ಪತ್ತಿ ಅಂತ ಅವಾಗ ಕೇಳಿದ್ಲು. ಈ ವರ ಬಂದತ್ತ ಇಲ್ಲ ಅಂತ ಕೇಳಕ್ಕೆ ಮಾತಾಕಿ. ಕಮಲ್ದಾಗ ಕಮಲ್ ಹುಟ್ತೀವಿ ಅಂತ ಹೇಳ್ತಾರೆ. ಕಮಲ್ದಾಗ ಕಮಲ್ ಹೆಂಗೆ ಹುಟ್ಟುತ್ತ? ಕಮಲ್ದಾಗ ಕಮಲ್ ಹುಟ್ಟುತ್ತ? ಇದು ವಿಚಿತ್ರ ಪ್ರಶ್ನೆ ಆಯ್ತಲ್ಲ. ಅವಾಗ ಕಮಲೇ ಕಮಲೋತ್ಪತ್ತಿ ಕಿಮ್ ಅಂತ ಕೇಳಿಲ್ಲ ಸಂಸ್ಕೃತಾಗ. ಇವ ಅಂದ ಮುಖಾರವಿಂದೆ ನಯನಾರವಿಂದ ಅಂದ್ರೆ ಈ ಮುಖಕ್ಕೂ ಕಮಲ ಅಂತ ಕರೀತಾರೆ, ಮುಖಕ್ಕೆ ಕಮಲ ಅಂತ ಕರೀತಾರೆ, ಕಣ್ಣಿಗೆ ಇದಕ್ಕೂ ಕಮಲ ಅಂತ ಕರೀತಾರೆ. ಈ ಮುಖದೊಳಗೆ ಮುಖಾರವಿಂದದ ಮುಖವೆಂಬತಕ್ಕಂಥ ಕಮಲದಲ್ಲಿ ನೇತ್ರವೆಂಬತಕ್ಕಂಥ ಎರಡು ಕಮಲಗಳು ಹುಟ್ಟಿದ್ವು ಅಂತೇಳಿ. ಕಮಲೇ
ಕಮಲೋತ್ಪತ್ತಿ. ಮುಖವೆಂಬತಕ್ಕಂಥ ಕಮಲದಲ್ಲಿ ಕಣ್ಣು ಎಂಬತಕ್ಕಂಥ ಎರಡು ಕಮಲ ಹುಟ್ಟಿದ್ವು ಅಂದಾಗ ಆಹಾ ತಾಯಿ ನನಗೆ ಎನಿಸಿ ತಿಳ್ಕೊಂಡು ಆನಂದದಿಂದ ಬಂದ್ರಂತ. ಮುಂದೆ ಅವನೇ ದೊಡ್ಡ ಕವಿ ಆಗ್ತಾನೆ, ಅನೇಕ ಗ್ರಂಥಗಳನ್ನು ಬರಿತಾನೆ, ಅನೇಕ ಉತ್ತರ. ಅದಕ್ಕೆ ನಾವೆಲ್ಲರೂ ಕೂಡ ಒಂದು ನೆನಪಿಟ್ಕೊಳ್ರಿ, ಈ ಊರ ಜಾತ್ರೆಯೊಳಗೆ ಯಾರೇ ಇರಲಿ, ನೀವು ಶಾಲೆಗೆ ಹೋದವ್ರು ಇರಲಿ, ಬಿಟ್ಟವ್ರಿರಲಿ, ಕುಲವಂತರಿರಲಿ, ಕುಲಹೀನ ಇರಲಿ, ಯಾರೇ ಇರಲಿ, ಅವರು ಇವರು ಅನ್ನೋದಲ್ಲ. ಈ ಮಾನವ ದೇಹ ಧರಿಸಿ ಬಂದಿರತಕ್ಕಂಥ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರಾಗಲಿ, ಈ ಮಾನವ ದೇಹ ಧರಿಸಿ ಬಂದಿರತಕ್ಕಂಥವ್ರು ನಾವು ಭಕ್ತಿಯಿಂದ ಅಮ್ಮ ದ್ಯಾವಮ್ಮ ನೀನು ಕಾಪಾಡಂತ ಭಕ್ತಿಯಿಂದ ಸೇವಾ ಮಾಡ್ರಿ, ನಿಮಗೆ ಬೇಡಿದ್ದನ್ನು ಕೊಡ್ತಾಳ, ನಿಮ್ಮ ಜಾತ್ರೆ ಯಶಸ್ವಿ ಆಗುತ್ತಂತ ತಿಳ್ಕೊಂಡು ಹೃತ್ಪೂರ್ವಕವಾದಂಥ ರೀತಿಯಿಂದ ಹರಿಸಿ, ಮತ್ತು ಇನ್ನೇನು ಒಂದು ವಾರ ಉಳಿದತ್ತ ನೀವೆಲ್ಲರೂ ಕೂಡ ಭಕ್ತಿಯಿಂದ ಸೇವಾ ಮಾಡಿರಿ, ಅನ್ನದಾಸೋಹಕ್ಕೆ ದಾನ ಮಾಡಿರಿ. ಮತ್ತು ಇವತ್ತಿನ ದಿವಸ ಸಂಗೀತ ಸಾಹಿತ್ಯಕ್ಕೆ ಗುರು ಕಾಣಿಕೆ ಕೊಡೋದು. ಒಬ್ಬರು ನಮ್ಮ ಬಂದು ಸನ್ಮಾನ ಮಾಡಿದರು, ಕಾಣಿಕೆ ಕೊಟ್ಟರು. ನಮ್ಮ ಕಲಾವಿದರಿಗೂ ಕೂಡ ಕಾಣಿಕೆ ಕೊಡ್ರಿ, ಸೇವಾ ಮಾಡಿರಿ, ಎಲ್ಲರೂ ಕೂಡ ಭಕ್ತಿಯಿಂದ ಸೇವಾ ಸಲ್ಲಿಸಿ ಧನ್ಯರಾಗ್ರಿ ಅಂತ ಹೇಳಿ, ಮತ್ತು ಇವತ್ತಿನ ದಿವಸ ನಮ್ಮ ಈ ಗ್ರಾಮದ ಹಿರಿಯ ಸದ್ಭಕ್ತರಾಗಿರ್ತಕ್ಕಂಥ ಇವತ್ತು ನಮಗೆ ಆತ್ಮೀಯ ಶಿಷ್ಯರಾದಂಥ ದಿವಂಗತ ಲಿಂಗೈಕ್ಯ ಶಿವಶರಣಪ್ಪ ಜಂಗರಡ್ಡಿ ನಾವು ಎಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಕುರ್ಕುಂದಿ ಅಂದ್ರೆ ನಮ್ಮ ದೋರ್ನಹಳ್ಳಿ ಮಠಕ್ಕೆ ತವ್ರ ಮನೆ ಇದ್ದಂಗೆ. ದೀರ್ಘಕಾಲ 13 ವರ್ಷ ನಾವು ಇದ್ದವರು, 13 ವರ್ಷ ನೀವು ಅದ್ಭುತವಾದ ಸೇವಾ ಮಾಡಿರಿ. ಇವತ್ತಿಗೂ ಕೂಡ ಭಕ್ತಿಯಿಂದ ನೆನೆಸ್ತೀರಿ, ಕರೆಸ್ತೀರಿ, ಮಾಡ್ತೀರಿ, ಸೇವಾ ಸಲ್ಲಿಸ್ತೀರಿ. ಅದೇ ಭಾವದಲ್ಲಿ ಸಾಗಿರಿ, ಗುರುಭಾವ. ಅದಕ್ಕೆ ಇವತ್ತಿನ ದಿವಸ ಯಾವ ಆ ಶಿವಶರಣಪ್ಪನ ಸುಪುತ್ರರಾಗಿರ್ತಕ್ಕಂಥ ನಿಂಗನಗೌಡ ಶಿವಶರಣಪ್ಪ ಜಂಗರಡ್ಡಿ ದಂಪತಿಗಳು ಭಕ್ತಿ ಭಾವದಿಂದ ಇವತ್ತು 3 ಹೊತ್ತು ತ್ರಿಕಾಲ ನಮ್ಮದು ಆಶ್ರಮ ಬದ್ರಿ ಆಗಿರಬೇಕು. ನಮ್ಮ ನೇಮಾದಿಗಳು ಏನೂ ನಾವು ಬಿಟ್ಟಿಲ್ಲ. ಯಾವಾಗಲೂ ಕೂಡ ಬೆಳಗ್ಗೆ ಸ್ನಾನ, ಮಧ್ಯಾಹ್ನ ಸ್ನಾನ, ರಾತ್ರಿ ಸ್ನಾನ, ಮತ್ತು ನಳಕ್ಕೆ ನೀರು ಸತ್ಯ ಕುಡಿಯೋದಿಲ್ಲ, ಏನೂ ತಿನ್ನೋದಿಲ್ಲ. ನಾವು ಅಲ್ಲೇ ಗಜ್ಜಿ ಮೇಲೆ ಕುಂತಾಗ ನೀರು ಕುಡಿಯೋದು, ಏನು ಕೊಟ್ಟು ತಿನ್ನೋದು. ಅಲ್ಲಿಂದ ಎದ್ದ ಮೇಲೆ ಏನೂ ತಿನ್ನಂಗಿಲ್ಲ. ನಾನು ಇಲ್ಲಿವರೆಗೆ ಮಾಂತಪ್ಪತ್ತೆ ಹಂಗೆ ನಡೀಕೊಂಬಂದಾನ. ಅದಕ್ಕೆ ಇವತ್ತು 3 ಹೊತ್ತು ಭಕ್ತಿ ಭಾವದಿಂದ ದಂಪತಿಗಳು ಭಕ್ತಿಯಿಂದ ಸೇವಾ ಮಾಡ್ಯಾರ. ಅವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಯಾವ ದ್ಯಾವಮ್ಮ, ಶ್ರೀಶೈಲದ ಮಲ್ಲಿಕಾರ್ಜುನ, ಮಾಂತಪ್ಪಮುತ್ಯ ಉತ್ತರೋತ್ತರವಾದಂಥ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಂತ ಆಶೀರ್ವಾದ ಮಾಡಿ, ಇವತ್ತಿನ ಪುರಾಣಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನೋಡಿ, ನಮ್ಮ ದ್ವಾರನಹಳ್ಳಿಯಿಂದ ನೀಲಮ್ಮನೂ ಕೂಡ ಬಂದಾಳ, ಭಾಳ ಭಕ್ತಿವಂತ, ಮುಗ್ಧ ಭಕ್ತರು. ಎಲ್ಲರಿಗೂ ಕೂಡ ಭಗವಂತ ಸುತ್ತಮುತ್ತಲ ಹಳ್ಳಿಯಿಂದ ಬಂದವರಿಗೆ, ನಿಮ್ಮೂರವರಿಗೆ ಎಲ್ಲರಿಗೂ ಕೂಡ ಆ ದ್ಯಾವಮ್ಮ ಉತ್ತರೋತ್ತರವಾದಂಥ ಸನ್ಮಂಗಲ ಉಂಟು ಮಾಡಲಿ ಅಂತ ಹೃತ್ಪೂರ್ವಕವಾದಂಥ ರೀತಿಯಿಂದ ಆಶೀರ್ವಾದ ಮಾಡಿ, ನಾಳೆ ಇದಕ್ಕಿಂತ ಭಾಳ ಚಂದ ಐತಿ. ಈಗ ನಗಸವು ನಿಮಗೆ ಭಾಳ ಸಿಗ್ತಾವ. ಯೂಟ್ಯೂಬ್ ಅಂತ ಬಂದಾವ, ಟಿ ವಿ ಅಂತ ಬಂದಾವ, ಸಿನೇಮಾ ಅಂತ ಬಂದಾವ. ಎಲ್ಲರ ಹತ್ರ ಮೊಬೈಲ್ ಅಂತ ಯಾರು ನೋಡ್ರಿ ಖಬರ ಇರೋದು ಚಿಕ್ಕದು ಹಾಂ ಚಿಕ್ಕ ಬರೀ ಅಲ್ಲ. ಒಂದೂರ ಹಿಂಗಾಯ್ತು, ಗಂಡ ಆಫೀಸಿಂದ ಬಂದಾನ, ಏನ ಕಾಫಿ ಕೊಡಿ ಅಂತಂದಾಳೆ. ಅದೇನಿಲ್ಲ, ಚಿಕ್ಕಂತ ಅದ್ರ ಚಿಕ್ಕದ್ರಾಗ ಅದಳ, ಅದನ್ನ ಹಿಡ್ಕೊಂಡೆ ಹೋಗ್ಯಾಳ. ಅವು ಸಕ್ಕರೆ ಡಬ್ಬಿ, ಖಾರಪುಡಿ ಡಬ್ಬಿ ಎರಡು ಅಲ್ಲೇ ಇದ್ವು ಅಂತ. ಸಕ್ಕರೆ ಬಿಟ್ಟಾಳ, ಖಾರಪುಡಿ ಹಾಕ್ಯಾಳ. ಖಾರಪುಡಿ ಹಾಕಿ ಹಾಲು ಸೋಸೆ ಮತ್ತು ಆತು ಕಪ್ ಹಂಗೆ ಸೋಸ್ಕೊಂಡಕ್ಕೆ ಖಡಕ್ಕಾಗೈತೆ ಅಂತ ತೊಗೊಂಡು ಬಂದ. ನೋಡ್ತಾನೆ, ಕಲರ್ ಭಾರಿ ಚಹಾ ಮಾಡಿಬಿಡು ಅಂದ, ಭಾರಿ ಟೀ ಆಗೈತೆ ಅಂದ. ತೊಗೋರಿ ಅಂತ ಕೊಟ್ಟಕ್ಕೆ ಬರೀ ತನ್ನ ಚಿಕ್ಕದ್ರಾಗ ಅದ. ಅವ ಮತ್ತೇನೈತಿ, ಅದು ಚಿಕ್ಕದ, ಅದು ಚಿಕ್ಕದ. ಈಗ ಮನೆಗೆ ಎಷ್ಟು ಮಂದಿ ಇರ್ತಾರೆ, ಅಷ್ಟು ಮೊಬೈಲ್ ಬಂದ್ಬಿಡ್ತಾವ. ಹಾಂ, ಈಗ ನೋಡ್ರಿ ಎಲ್ಲರಿಗೂ ಒಂದೊಂದು ಮೊಬೈಲ್ ಅಲ್ಲ, ಎಲ್ಲರಿಗೂ ಒಂದೊಂದು. ಅದು ಚಿಕ್ಕ ಅಂತ ಅದು ನೋಡಲಿಲ್ಲ, ಬೇಸಿಗ ಹಿಂಗೆ ಒತ್ತೆಗೆ ಎಳ್ಕೊಂಬಿಟ್ಟಿರ್ತು. ನಾ ಏನು ಹೇಳಿ ಗಂಟ್ಲಿಕ್ಕೆ ಇರ್ತಿ ನೋಡಿ, ಖಾರ ಪುಡಿ ಹಾಕಿ ಕಾಸಿದ್ದು ಹೆಂಗೆ ಆಗ್ಬೇಡ.
ಏನಾಯ್ತು ಚಹಾ ಸಕ್ಕರೆ ಹಾಕಿಲ್ಲ ಖಾರ ಹಾಕಿ ಚಹಾ ಮಾಡಿಬಿಡ್ತೀವಿ ಹಾಂ. ಇನ್ನೂ ಅದ್ಭುತ ಮೊಬೈಲ್ ಅನಾಹುತ ಭಾಳ ಇರ್ತಾವೆ. ಅದಕ್ಕೆ ಬರೀ ಮೊಬೈಲ್ ತಿಕ್ಕಂತ ಕುಂದ್ರಬೇಡ್ರಿ, ಸ್ವಲ್ಪ ದೇವ್ರ ಧ್ಯಾನ ಮಾಡಿರಿ, ಗುಡಿಗೆ ಬರ್ರಿ, ಕೆಲಸ ಮಾಡಿರಿ. ಅದಕ್ಕೆ ಇರಲಿ ಮೊಬೈಲ್ ಉಪಯೋಗ ಮಾಡಿರಿ ಎಷ್ಟು ಬೇಕೋ ಅಷ್ಟು. ಅದಕ್ಕೆ ನೀವೆಲ್ಲರೂ ಭಕ್ತಿಯಿಂದ ನಡ್ಕೊಂಡು ಮುಕ್ತಿ ಪಡೀರಿ ಅಂಥೇಳಿ ನಾಳೆ ಮತ್ತೊಬ್ಬ ಶರಣನ ಚರಿತ್ರೆ ಅದ. ಭಾಳ ದಿನಕ್ಕೆ ಚಂದ ಇರ್ತದೆ. ಆಧ್ಯಾತ್ಮ ಸಿಗೋದು ಭಾಳ ಕಷ್ಟ. ಕೇಳಬೇಕು, ತತ್ವ ತಿಳ್ಕೊಬೇಕು, ವಚನ ಕೇಳಬೇಕು, ಶಾಸ್ತ್ರ ಕೇಳಬೇಕು. ಉಳ್ಕೆದು ನಿಮಗೆ ರಗಡು ಸಿಗ್ತಾವೆ, ಅವಕ್ಕೆ ಮಹತ್ವ ಅಲ್ಲ. ನಿಮ್ಮ ಮುಕ್ತಿ ಆಗಬೇಕಲ್ಲ. ನೀವು ಖರ್ಚು ಮಾಡಿದಕ್ಕೆ ನಿಮ್ಮ ಜೀವನ ಸಾರ್ಥಕ ಆಗಬೇಕು. ಮುಕ್ತಿ ಅದಕ್ಕೆ ಕಳಿಸ್ಯಾನ ಇಲ್ಲಿ ನಮಗೆ. ನಮ್ಮ ಭಕ್ತರು ಭಕ್ತಿಯಿಂದ ಮಾಡ್ತಾರೆ, ಅವ್ರಿಗೆ ಒಳ್ಳೇದಾಗಲಿ ಅಂತ ತಿಳ್ಕೊಂಡು. ತತ್ವಬಲ್ಲ ಶಿವಯೋಗಿ ನಡ್ಕೊಂಡ್ರೆ ಕೈಲಾಸ ಒತ್ತಿ ಬಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಅರುಳ್ಳ ಗುರುಗೆ ನಡ್ಕೊಬೇಕಂತ, ಹೊರವುಳ್ಳ ದೇವರಿಗೆ ನಡ್ಕೊಬೇಕಂತ ಹೇಳ್ತಿರ್ತಾರೆ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಅಂಥ ಯೋಗ ಪ್ರಾಪ್ತಿಯಾಗೈತಿ. ಮಂಗಲಕ್ಕೆ ಮಂಗಲ ಉಂಟಾಗಲಿ ಅಂತ ಹರಿಸಿ ಈ ಸೇವೆಯನ್ನು ಇವತ್ತಿಲ್ಲಿ ಮುಗಿಸ್ತೇವೆ. ನಾಳೆ ಬೇಗ ಬರ್ರಿ, ಭಾಳ ಚೆನ್ನಾಗಿ.